ಧರ್ಮಸ್ಥಳದ ಮಂಜುನಾಥನ ದರ್ಶನ ಮಾಡದ ಕನ್ನಡಿಗರು ಯಾರೂ ಇಲ್ಲ ಅಂದ್ರೆ ಅತಿಶಯೋಕ್ತಿ ಎನಿಸಲಾರದು. ಬಹುತೇಕ ಭಕ್ತರಿಗೆ ಧರ್ಮಸ್ಥಳದ ಮಂಜುನಾಥ ಎಂದರೆ ಗಾಢವಾದ ಭಕ್ತಿ ಮತ್ತು ನಂಬಿಕೆ. ಹಾಗೆಯೇ ನಾವು ಚಿಕ್ಕವರಿದ್ದಾಗ ಪುರಾಣ ಪುಣ್ಯ ಕಥೆಗಳಲ್ಲಿ ರಾಜರ್ಷಿ ಎಂದರೆ ಸದಾ ಕಾಲವೂ ಧರ್ಮಾತ್ಮನಾಗಿದ್ದು ಲೋಕ ಕಲ್ಯಾಣಕ್ಕಾಗಿ ವಿವಿಧ ರೀತಿಯ ಸಮಾಜಮುಖಿ ಸೇವೆಯಲ್ಲಿ ನಿರತರಾದವನೇ ಈ ರಾಜರ್ಷಿ. ಜನರು ತಮ್ಮ ಸಂಕಷ್ಟಗಳನ್ನು ಇಲ್ಲವೋ ವ್ಯಾಜ್ಯಗಳೊಂದಿಗೆ ಬಂದಾಗ ಅವರಿಗೆ ಸೂಕ್ತ ಪರಿಹಾರವನ್ನು ನೀಡಿರುತ್ತಾರೆ ಎಂದು ನಾವು ಹಲವಾರು ಕಥೆಗಳಲ್ಲಿ ಕೇಳಿದ್ದೇವೆ. ಈ ಕಲಿಯುಗದಲ್ಲಿಯೂ ಅಂತಹ ರಾಜರ್ಷಿಯವರು ಇದ್ದಾರೆ ಎಂದರೆ ಯೋಚಿಸುವುದರಲ್ಲಿ ದೂಸರ ಮಾತೇ ಬೇಡ. ಅವರೇ ನಮ್ಮ ಧರ್ಮಸ್ಥಳದ ಧರ್ಮಾಧಿಕಾರಿಯಾದಂತಹ ಶ್ರೀ ವೀರೇಂದ್ರ ಹೆಗ್ಗಡೆಯವರು. ಕರ್ನಾಟಕ ರಾಜ್ಯದ ಪವಿತ್ರ ಸ್ಥಳ ಶ್ರೀ ಕ್ಷೇತ್ರ ಧರ್ಮಸ್ಥಳ. ಇದು ಕರ್ನಾಟಕದಲ್ಲಿ ಅಲ್ಲದೆ ಭಾರತದ ಪರಮ ಪವಿತ್ರ ತಾಣಗಳಲ್ಲಿ ಒಂದಾಗಿದೆ. ಅಲ್ಲಿನ ಅಭಯದಾನ ಅನ್ನದಾನಕ್ಕೆ ಕೋಟ್ಯಾಂತರ ಭಕ್ತರು ಮನಸೋತಿದ್ದಾರೆ. ಶಿವನ ದೇವಸ್ಥಾನ ಎಂದ ತಕ್ಷಣ ಮೊದಲಿಗೆ ಕರ್ನಾಟಕದಲ್ಲಿ ನೆನಪಿಗೆ ಬರುವುದೇ ಧರ್ಮಸ್ಥಳ. ಈ ಸ್ಥಳದ ಬಗ್ಗೆ ನಾಡಿನ ಜನತೆಗೆ ಅಪಾರ ಭಯ ಭಕ್ತಿ ಇದೆ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಭಕ್ತರನ್ನು ಸೆಳೆಯುವ ದೇವಸ್ಥಾನಗಳಲ್ಲಿ ಧರ್ಮಸ್ಥಳ ಮೊದಲನೇ ಸ್ಥಾನ. ಈ ಸ್ಥಳವನ್ನು ವಿಶ್ವವಿಖ್ಯಾತಗೊಳಿಸಿದವರು ಬೇರೆ ಯಾರೂ ಅಲ್ಲ, ಅವರೇ ಧರ್ಮಸ್ಥಳದ ಧರ್ಮಾಧಿಕಾರಿ ಪದ್ಮಭೂಷಣ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ. ಧರ್ಮಾಧಿಕಾರಿ ಪದ್ಮಭೂಷಣ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಅಂದರೆ ನಾಡಿನ ಜನತೆಗೆ ಅಪಾರ ಗೌರವ. ಲಕ್ಷಾಂತರ ಭಕ್ತರ ಮನೆಯಲ್ಲಿ ಶ್ರೀ ಮಂಜುನಾಥನ ಫೋಟೋ ಜೊತೆಗೆ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಅವರ ಫೋಟೋ ಕೂಡ ನೀವು ನೋಡಬಹುದು. ಭಕ್ತರು ಶ್ರದ್ಧೆಯಿಂದ ವೀರೇಂದ್ರ ಹೆಗ್ಗಡೆ ಅವರ ಫೋಟೋಗೂ ಪೂಜೆ ಮಾಡುತ್ತಾರೆ. ಅಷ್ಟರ ಮಟ್ಟಿಗೆ ಅವರ ಕಾರ್ಯದಿಂದ ಜನರು ಅವರ ಮನಸ್ಸಿನಲ್ಲಿ ಸ್ಥಾನಮಾನವನ್ನ ಪಡೆದುಕೊಂಡಿದ್ದಾರೆ. ಇಲ್ಲಿನ ಆರಾಧ್ಯ ದೈವ ಮಂಜುನಾಥ ಸ್ವಾಮಿಯನ್ನು ಮಂಗಳೂರಿನ ಕದ್ರಿಯಿಂದ ತಂದು ಉಡುಪಿಯ ಯತಿಗಳಾದಂತಹ ಶ್ರೀ ವಾದಿರಾಜರು ಪ್ರತಿಷ್ಠಾಪನೆ ಮಾಡಿದ್ದರೆಂದು ಪ್ರತೀತಿ ಇದೆ. ಈ ಕ್ಷೇತ್ರಕ್ಕೆ ಸುಮಾರು 700 ರಿಂದ 800 ವರ್ಷಗಳ ಇತಿಹಾಸವಿದೆ. ಧರ್ಮಸ್ಥಳದ ಹಿಂದಿನ ಹೆಸರು ಕುಡುಮ ಎಂದು ಇತ್ತು. ಈ ಪ್ರಾಂತ್ಯದ ನೆಲ್ಯಾಡಿಬೀಡು ಎಂಬ ಗ್ರಹದಲ್ಲಿ ಭೀರ್ಮಣ್ಣ ಪಾರ್ಗಡೆ ಮತ್ತು ಅಮ್ಮು ಬಲ್ಲಾಳಿ ಎಂಬ ಧರ್ಮಿಷ್ಠರಾದ ಸತಿಪತಿಗಳು ವಾಸವಾಗಿದ್ದರು. ಪಾರ್ಗಡೆ ಅವರು ನ್ಯಾಯ ದೇವತೆಗಳನ್ನು ಸ್ಥಾಪಿಸಿದ ದಿನದಿಂದ ಕುಡುಮ ಧರ್ಮಕ್ಷೇತ್ರ ಮತ್ತು 4 ಧರ್ಮ ದೈವಗಳ ವಾಸಸ್ಥಾನವಾಗಿದೆ. ಪರ್ಗಡೆ ಅವರು ಧರ್ಮ ದೈವಗಳಿಗೆ ವಿಧಿವಿಧಾನದಂತೆ ಪೂಜೆ ಮಾಡಲು ಬ್ರಾಹ್ಮಣ ಅರ್ಚಕರನ್ನು ಆಹ್ವಾನಿಸುತ್ತಾರೆ. ಈ ಅರ್ಚಕರು ಸ್ಥಳೀಯ ದೈವಗಳ ಪಕ್ಕದಲ್ಲಿ ಶಿವಲಿಂಗವನ್ನು ಸ್ಥಾಪಿಸುವಂತೆ ಪರ್ಗಡೆ ಅವರಿಗೆ ವಿನಂತಿ ಮಾಡಿಕೊಳ್ಳುತ್ತಾರೆ. ಈ ರೀತಿ ಇಲ್ಲಿ ಶಿವಲಿಂಗವನ್ನ ಕೂಡ ಸ್ಥಾಪಿಸಲಾಗುತ್ತದೆ. ಹೌದು, ಆ 21ನೇ ತಲೆಮಾರಿನ ಧರ್ಮಾಧಿಕಾರಿಯೇ ವೀರೇಂದ್ರ ಹೆಗ್ಗಡೆಯಾಗಿದ್ದಾರೆ. ವೀರೇಂದ್ರ ಹೆಗ್ಗಡೆ ಅವರು 1948 ನವೆಂಬರ್ 25ರಂದು ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳದಲ್ಲಿ ಜನಿಸುತ್ತಾರೆ. ಕೀರ್ತಿಶೇಷ ರತ್ನವರ್ಮ ಹೆಗ್ಗಡೆ ಮತ್ತು ರತ್ನಮ್ಮ ದಂಪತಿಯ ಹಿರಿಯ ಪುತ್ರ ಇವರಾಗಿದ್ದಾರೆ. ಇವರಿಗೆ ಡಿ ಸುರೇಂದ್ರ ಕುಮಾರ್, ಡಿ ಹರ್ಷೇಂದ್ರ ಕುಮಾರ್ ಮತ್ತು ಡಿ ರಾಜೇಂದ್ರ ಕುಮಾರ್ ಎನ್ನುವ ಸಹೋದರರು ಹಾಗೂ ಪದ್ಮಲತಾ ಎನ್ನುವ ಸಹೋದರಿ ಕೂಡ ಇದ್ದಾರೆ. ಇವರ ಪತ್ನಿ ಹೇಮಾವತಿ ಹೆಗ್ಗಡೆ, ಮಗಳು ಶ್ರದ್ಧಾ ಅಮಿತ್, ಮೊಮ್ಮಗಳು ಕುಮಾರಿ ಮಾನ್ಯ. ವೀರೇಂದ್ರ ಹೆಗ್ಗಡೆ ಅವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ತಮ್ಮ ಹುಟ್ಟೂರಾದ ಬಂಟ್ವಾಳದಲ್ಲಿ ಅಂದಿನ ಬೋರ್ಡ್ ಶಾಲೆಯಲ್ಲಿ ಮುಗಿಸುತ್ತಾರೆ. ನಂತರ ಉಜಿರೆಯಲ್ಲಿ ಸಿದ್ದವನ ಗುರುಕುಲದಲ್ಲಿ ಪ್ರೌಢಶಾಲಾ ಶಿಕ್ಷಣ ಮುಗಿಸಿ ಅವರು ನಂತರ ಬೆಂಗಳೂರಿನ ಶೇಷಾದ್ರಿಪುರಂ ಪ್ರೌಢಶಾಲೆ, ಸೆಂಟ್ ಜೋಸೆಫ್ ಶಾಲೆಯಲ್ಲಿ ಉನ್ನತ ಶಿಕ್ಷಣವನ್ನ ಪಡೆಯುತ್ತಾರೆ. 1963ರಲ್ಲಿ SSLC ತೆರೆಗಡೆಗೊಂಡು ಬೆಂಗಳೂರಿನ ಸೆಂಟ್ ಜೋಸೆಫ್ ಜೂನಿಯರ್ ಕಾಲೇಜಿನಲ್ಲಿ ಕಾಮರ್ಸ್ ಶಿಕ್ಷಣಕ್ಕೆ ಅರ್ಜಿ ಹಾಕುತ್ತಾರೆ. ಆದರೆ ಕಾಮರ್ಸ್ ಶಿಕ್ಷಣ ಬೇಡ ಅನ್ನಿಸಿ PUC ಬಳಿಕ ಅವರು ಕಲಾ ವಿಭಾಗವನ್ನು ಪ್ರವೇಶಿಸುತ್ತಾರೆ. ನಂತರ ಅವರು BA ಯಲ್ಲಿ ಪದವೀಧರರಾಗುತ್ತಾರೆ. ಕಾನೂನು ಪದವಿ ಪಡೆದು ಲಾಯರ್ ಆಗಬೇಕೆನ್ನುವ ಅವರ ಆಸೆ ಇತ್ತು. ಆದರೆ ಆ ಆಸೆ ಅರ್ಧಕ್ಕೆ ತೆರೆಬೀಳುತ್ತದೆ. ಅವರ ಬದುಕಿನಲ್ಲಿ ಅದು ಮಹತ್ವದ ತಿರುವು. ಧರ್ಮಾಧಿಕಾರಿ ರತ್ನವರ್ಮ ಹೆಗ್ಗಡೆ ಅವರು ಅನಾರೋಗ್ಯದಿಂದ ಅಕಾಲ ಮರಣಕ್ಕೆ ತುತ್ತಾಗುತ್ತಾರೆ. ಅವರ ಆರೈಕೆಯಲ್ಲಿ ವೀರೇಂದ್ರ ಹೆಗ್ಗಡೆ ಅವರು ತೊಡಗಿಸಿಕೊಳ್ಳುತ್ತಾರೆ. ಆದರೆ 1968ರಲ್ಲಿ ರತ್ನವರ್ಮ ಹೆಗ್ಗಡೆ ನಿಧನರಾಗುತ್ತಾರೆ. ಅನಂತರ ವೀರೇಂದ್ರ ಹೆಗ್ಗಡೆ ಅವರು ಅಕ್ಟೋಬರ್ 24ರಂದು ತಮ್ಮ 20ನೇ ವಯಸ್ಸಿನಲ್ಲಿಯೇ ಧರ್ಮಸ್ಥಳದ ಶ್ರೀ ಕ್ಷೇತ್ರದ 21ನೇ ಧರ್ಮಾಧಿಕಾರಿಯಾಗಿ ಪಟ್ಟಾಭಿಷೇಕ ಪಡೆಯುತ್ತಾರೆ. ವೀರೇಂದ್ರ ಹೆಗ್ಗಡೆ ಅವರು ಧರ್ಮಸ್ಥಳದ ಧರ್ಮಾಧಿಕಾರಿಯಾಗುತ್ತಿರುವುದು ಪರ್ಗಡೆ ವಂಶದ 21ನೇ ತಲೆಮಾರಿನ
ಅವರು. ಹೆಗ್ಗಡೆ ಅವರಿಗೆ ಪುತ್ರ ಇಲ್ಲದಿದ್ದರಿಂದ ಮುಂದಿನ ಧರ್ಮಾಧಿಕಾರಿ ಸ್ಥಾನವನ್ನ ಅವರ ಕಿರಿಯ ಸಹೋದರರಾದಂತಹ ಹರ್ಷೇಂದ್ರ ಅವರಿಗೆ ನೀಡಲಾಗುತ್ತಿದೆ. ಧರ್ಮಸ್ಥಳದ ದೇಗುಲವು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿದೆ. ಇದನ್ನು ಶ್ರೀ ಮಂಜುನಾಥನ ಆವಾಸ ಸ್ಥಾನ ಎಂದು ನಂಬಲಾಗಿದೆ. ಸತ್ಯ, ನಿಷ್ಠೆ, ಧರ್ಮಕ್ಕೆ ಹೆಸರುವಾಸಿ ಈ ಧರ್ಮಸ್ಥಳ ಕ್ಷೇತ್ರ. ಇಲ್ಲಿ ಸಾಕ್ಷಾತ್ ಪರಶಿವನೇ ನೆಲೆಸಿದ್ದಾನೆ. ಇದು ಕರ್ನಾಟಕದ 2ನೇ ಅತಿ ದೊಡ್ಡ ದೇವಾಲಯ ಕೂಡ. ಇಲ್ಲಿ ಹರಿಯುವ ನದಿಯ ಸ್ನಾನ ಮನಸ್ಸಿಗೆ ಶಾಂತಿ ಹಾಗೂ ನೆಮ್ಮದಿಯನ್ನು ಕೊಡುತ್ತದೆ. ಧರ್ಮ ನೆಲೆಸಿರುವ ಸ್ಥಳವೇ ಧರ್ಮಸ್ಥಳವೆಂದು ಅಪಾರ ನಂಬಿಕೆಯಾಗಿದೆ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಶಿವಭಕ್ತರು ಭೇಟಿ ನೀಡುವ ದೇಗುಲ ಎಂದರೆ ಅದು ಶ್ರೀ ಮಂಜುನಾಥ ದೇವಸ್ಥಾನ ಧರ್ಮಸ್ಥಳವಾಗಿದೆ. ಶಿವನನ್ನು ಆರಾಧಿಸುವ ಈ ಪವಿತ್ರ ಸ್ಥಳದಲ್ಲಿ ಪರಶಿವನೇ ನೆಲೆಸಿದ್ದಾನೆ. ಧರ್ಮಸ್ಥಳ ಮಂಜುನಾಥ ದರ್ಶನ ಪಡೆದರೆ ಜೀವನದಲ್ಲಿ ಧನಾತ್ಮಕ ಶಕ್ತಿ ಪ್ರಾಪ್ತಿಯಾಗುತ್ತದೆ. ಮುಂದಿನ ಜೀವನದಲ್ಲಿ ಸಕಾರಾತ್ಮಕ ಅಂಶಗಳೇ ಇರುತ್ತದೆ ಎಂದು ನಂಬಲಾಗಿದೆ. ತೊಂದರೆಗಳೆಲ್ಲವೂ ನಿವಾರಣೆಯಾಗುತ್ತದೆ ಎಂಬುದು ಭಕ್ತರ ನಂಬಿಕೆ. ಶಿವನನ್ನು ಅತ್ಯಂತ ಧಾರ್ಮಿಕವಾಗಿ ಪೂಜಿಸುವ ಸ್ಥಳ ಇದಾಗಿದ್ದು ರಾಜ್ಯದ ಅತ್ಯಂತ ಪುರಾತನ ದೇವಾಲಯವೂ ಕೂಡ ಹೌದು. ನಿಗದಿತ ಸಮಯವನ್ನು ಹೊರತುಪಡಿಸಿ ಪ್ರತಿದಿನ ಶ್ರೀ ಮಂಜುನಾಥ ಸ್ವಾಮಿಯ ದರ್ಶನ ಪಡೆಯಬಹುದು. ಭಕ್ತರಿಗಾಗಿ, ಯಾತ್ರಾರ್ಥಿಗಳಿಗಾಗಿ ಇಲ್ಲಿ ತಂಗಲು ದೇವಸ್ಥಾನ ಆಡಳಿತ ಮಂಡಳಿಯಿಂದ ಕೋಣೆಗಳು ದೊರೆಯುತ್ತವೆ. ರಜತಾದ್ರಿ, ವೈಶಾಲಿ, ಶ್ರೀ ಸನ್ನಿಧಿ, ಗಾಯತ್ರಿ, ಸಾಕೇತ, ಗಂಗೋತ್ರಿ ಎಂಬ ಹೆಸರಿನ ಇನ್ನೂ ಹಲವಾರು ತಂಗುದಾಣಗಳು ಇಲ್ಲಿವೆ. ಅಷ್ಟೇ ಅಲ್ಲದೆ ಖಾಸಗಿಯ ತಂಗುದಾಣಗಳು ಕೂಡ ಇಲ್ಲಿವೆ. ಧರ್ಮಸ್ಥಳಕ್ಕೆ ಬರುವ ಯಾತ್ರಾರ್ಥಿಗಳಿಗಾಗಿ ಉಚಿತವಾಗಿ ಸುಸಜ್ಜಿತವಾದ ಅನ್ನಪೂರ್ಣ ಎಂಬ ವಿಶಾಲವಾದ ಊಟದ ಗೃಹವಿದೆ. ಇಲ್ಲಿ ಸಾವಿರಾರು ಭಕ್ತರು ಉಚಿತವಾಗಿ ಅನ್ನದಾಸೋಹವನ್ನು ಪಡೆಯುತ್ತಾರೆ. ಇಲ್ಲಿಯ ಪ್ರಸಾದ ವಿಶ್ವವಿಖ್ಯಾತವಾಗಿದೆ. ಧರ್ಮಸ್ಥಳವು ದಕ್ಷಿಣ ಕನ್ನಡ ಜಿಲ್ಲೆಯ ಮಲೆನಾಡು ಪ್ರದೇಶದಲ್ಲಿರುವ ಬೆಳ್ತಂಗಡಿ ತಾಲೂಕಿನಲ್ಲಿದೆ. ಇದು ರಾಜ್ಯದ ರಾಜಧಾನಿ ಬೆಂಗಳೂರಿನಿಂದ ಸುಮಾರು 309 ಕಿಲೋಮೀಟರ್ ದೂರದಲ್ಲಿದ್ದರೆ ಕಡಲ ತೀರ ರಾಜಧಾನಿಯಾದಂತಹ ಮಂಗಳೂರಿನಿಂದ ಸುಮಾರು 76 ಕಿಲೋಮೀಟರ್ ದೂರದಲ್ಲಿದೆ. ಹಾಗೆಯೇ ಉತ್ತರ ಕರ್ನಾಟಕದ ಧಾರವಾಡದಿಂದ ಸುಮಾರು 405 ಕಿಲೋಮೀಟರ್ ದೂರದಲ್ಲಿದೆ. ರೈಲಿನಲ್ಲಿ ಪ್ರಯಾಣ ಮಾಡುವುದಾದರೆ ಬೆಂಗಳೂರು ಅಥವಾ ಮಂಗಳೂರಿನಿಂದ ಬಂದರೆ ಸುಬ್ರಹ್ಮಣ್ಯ ರೈಲ್ವೆ ಸ್ಟೇಷನ್ನಲ್ಲಿ ಇಳಿದು ಅಲ್ಲಿಂದ ಬಸ್ ಅಥವಾ ಟ್ಯಾಕ್ಸಿ ಮೂಲಕ ಧರ್ಮಸ್ಥಳವನ್ನು ನೀವು ತಲುಪಬಹುದು. ಆದರೆ ಧರ್ಮಸ್ಥಳವನ್ನು ಭೇಟಿ ಕೊಡುವ ಎಷ್ಟೋ ಭಕ್ತಾದಿಗಳಿಗೆ ಈ ಒಂದು ವಿಷಯ ಗೊತ್ತಿಲ್ಲ. ಅದೇನೆಂದರೆ ಧರ್ಮಸ್ಥಳದ ಹಿಂದಿನ ಹೆಸರು ಕುಡುಮ ಅಥವಾ ಕೋಡುಮ ಎಂದು. ಸ್ಥಳೀಯರ ಐತಿಹ್ಯದಂತೆ ಹಿಂದೆ ಅಲ್ಲಿ ನೆಲ್ಲಾಡಿ ಬೀಡಿ ಎಂಬಲ್ಲಿ ಬೀರಮಣ್ಣ ಪರ್ಗಡೆ ಅಂದರೆ ಈಗ ಅವರನ್ನ ಹೆಗ್ಗಡೆ ಅಂತ ಕರೆಯುತ್ತಾರೆ, ಹಾಗೂ ಅವರ ಹೆಂಡತಿ ಅಮ್ಮುದೇವಿ ಬಲ್ಲಾಳಿ ಎಂಬ ಜೈನ ದಂಪತಿಗಳು ಅಲ್ಲಿ ವಾಸವಾಗಿದ್ದರು. ಇವರು ಈ ಪ್ರದೇಶದ ನಾಯಕರು ಹಾಗೂ ದಾನಿಗಳು ಕೂಡ ಆಗಿದ್ದರು. ಒಮ್ಮೆ ಧರ್ಮದೇವತೆಗಳು ಅಂದರೆ ಕಲರವು, ಕಲರೈಕೈ, ಕುಮಾರಸ್ವಾಮಿ ಮತ್ತು ಕನ್ಯಾಕುಮಾರಿ ಕುದುರೆ ಮತ್ತು ಆನೆ ಮೇಲೆ ಬಂದು ಅವರನ್ನು ಹರಸಿ ದಾನ ಧರ್ಮಗಳನ್ನು ನಿರಂತರವಾಗಿ ಮಾಡುವಂತೆ ತಿಳಿಸುತ್ತಾರೆ. ಹಾಗೆಯೇ ಇಲ್ಲಿ ಒಂದು ದೇವಾಲಯವನ್ನು ಕಟ್ಟಿ ಅದನ್ನು ಸ್ಥಾಪಿಸಬೇಕೆನ್ನುವ ಆಜ್ಞೆ ಕೂಡ ಮಾಡುತ್ತಾರೆ. ಇದೇ ಕಾರಣ ಈ ಕ್ಷೇತ್ರದ ಲಾಂಛನದಲ್ಲಿ ಆನೆ ಮತ್ತು ಕುದುರೆ ಲಿಂಗಗಳನ್ನು ನೀವು ಪೂಜೆ ಮಾಡುವಂತಿದೆ. ಇಂದಿಗೂ ಇಲ್ಲಿನ ದೇವಸ್ಥಾನದಲ್ಲಿ ಆನೆಗಳನ್ನ ಸಾಕಲಾಗುತ್ತದೆ. ಅದರಂತೆ ಅವರಿಗೆ ದೇವಾಲಯಗಳನ್ನು ಕಟ್ಟಿಸಿ ಉತ್ಸವ, ಪರ್ವ, ನಡಾವಳಿಗಳನ್ನು ನಡೆಸಲಾಗುತ್ತದೆ. ಬ್ರಾಹ್ಮಣರನ್ನು ಕರೆಸಿ ದೈವಗಳಿಗೆ ಪೂಜೆ ಮಾಡಲು ತಿಳಿಸಿದಾಗ ದೇವರಿಲ್ಲದೆ ಇಲ್ಲಿ ಪೂಜೆ ಕೈಗೊಳ್ಳಲು ಸಾಧ್ಯವಿಲ್ಲ ಎಂದರಂತೆ. ಅದರಂತೆ ಪರ್ಗಡೆ ದಂಪತಿಗಳು ಕದ್ರಿಯಲ್ಲಿರುವ ಲಿಂಗವನ್ನು ದೇವತೆಗಳ ಆಜ್ಞೆಯಂತೆ ಅವರ ದಾಸರಾದಂತಹ ಅಣ್ಣಪ್ಪರೊಂದಿಗೆ ಕದ್ರಿಯಿಂದ ಶಿವಲಿಂಗವನ್ನು ತರಲು ಆಜ್ಞೆ ಮಾಡುತ್ತಾರೆ. ಹೀಗೆ ಇಲ್ಲಿ ಶಿವಲಿಂಗವನ್ನ ಸ್ಥಾಪಿಸಲಾಗುತ್ತದೆ. ಹೀಗೆ ಇಲ್ಲಿ ಅಣ್ಣಪ್ಪ ದೇವರೇ ಶಿವಲಿಂಗವನ್ನ ಸ್ಥಾಪಿಸುತ್ತಾರೆ. ಅದು ಕ್ರಿಸ್ತಿ ಶಕ ಸುಮಾರು 1513ರಲ್ಲಿ ದೇವರಾಜ ಹೆಗ್ಗಡೆಯವರ ಕಾಲ. ಉಡುಪಿಯ ಅಷ್ಟಮಠಗಳಲ್ಲಿ ಒಂದಾದ ಸೋದೆ ಮಠದ ವಾದಿರಾಜ ಸ್ವಾಮಿಗಳು ಸುಬ್ರಹ್ಮಣ್ಯಕ್ಕೆ ಭೇಟಿ ಕೊಟ್ಟಿರುತ್ತಾರೆ. ಆಗ ದೇವರಾಜ ಹೆಗ್ಗಡೆ ಅವರು ವಾದಿರಾಜರನ್ನು ಕುಡುಮಾಗೆ ಬರಲು ವಿನಂತಿ ಮಾಡಿಕೊಳ್ಳುತ್ತಾರೆ. ಅವರ ವಿನಂತಿಯಂತೆ ವಾದಿರಾಜರು ಕುಡುಮಾಗೆ ಭೇಟಿ ಕೊಡುತ್ತಾರೆ. ಆಗ ಅಲ್ಲಿನ ಸ್ವಾಮಿಗಳು ಶಿವಲಿಂಗದ ಪ್ರಸಾದವನ್ನು ವಾದಿರಾಜರಿಗೆ ಕೊಡಲು ಮುಂದಾದಾಗ ಶ್ರೀಗಳಾದಂತಹ ವಾದಿರಾಜರು ಪ್ರಸಾದವನ್ನು ನಿರಾಕರಿಸುತ್ತಾರೆ. ಕಾರಣ ವಾದಿರಾಜರು ಗರ್ಭಗುಡಿಯಲ್ಲಿ ಶಿವಲಿಂಗವನ್ನು ನೋಡಿ ಆಶ್ಚರ್ಯ ಜೊತೆ ವಿಚಲಿತರಾಗುತ್ತಾರೆ. ವಾದಿರಾಜರು ಯಾಕೋ ಈ ಶಿವಲಿಂಗವನ್ನು ಸರಿಯಾಗಿ ಪ್ರತಿಷ್ಠಾಪಿಸಿಲ್ಲ, ಇದರಲ್ಲಿ ಏನೋ ದೋಷವಿದೆ ಎಂದು ಹೇಳುತ್ತಾರೆ. ವೇದ ವಿಧಿಗಳ ಪ್ರಕಾರ ಲಿಂಗವನ್ನು ಪವಿತ್ರಗೊಳಿಸಲಾಗಿಲ್ಲ ಎಂದು ಅಭಿಪ್ರಾಯವನ್ನು ಕೂಡ ಅವರು ಕೊಡುತ್ತಾರೆ.
ಆಮೇಲೆ ಹೆಗ್ಗಡೆಯವರು ವಾದಿರಾಜರನ್ನು ಲಿಂಗವನ್ನು ಪುನರ್ ಪ್ರತಿಷ್ಠಾಪಿಸಲು ಬೇಡಿಕೊಳ್ಳುತ್ತಾರೆ. ತದನಂತರ ವಾದಿರಾಜ ಸ್ವಾಮಿಗಳು ತಮ್ಮ ಯೋಗ ಶಕ್ತಿಗಳ ಮೂಲಕ ಶಿವಲಿಂಗವನ್ನು ಪವಿತ್ರಗೊಳಿಸುತ್ತಾರೆ. ಜೊತೆಗೆ ಆ ಸ್ಥಳಕ್ಕೆ ಧರ್ಮಸ್ಥಳ ಎಂದು ಹೆಸರಿಡುತ್ತಾರೆ. ಇಲ್ಲಿ ದಾನ ಧರ್ಮಗಳೇ ಆರಾಧಿಸಬೇಕು ಎಂದು ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾರೆ. ಹೀಗೆ ಲಿಂಗದ ಪುನರ್ ಪ್ರತಿಷ್ಠಾಪನೆ ಮಾಡಿ ಅಲ್ಲಿಯವರೆಗೆ ಕುಡುಮ ಅಂತ ಕರೆಯುತ್ತಿದ್ದ ಆ ಹಳ್ಳಿಯನ್ನು ಧರ್ಮಸ್ಥಳ ಎಂಬ ಹೆಸರನ್ನು ನೀಡುತ್ತಾರೆ. ಅಂದಿನಿಂದ ಈ ಕ್ಷೇತ್ರಕ್ಕೆ ಧರ್ಮಸ್ಥಳ ಎಂಬ ಹೆಸರು ಬಂದಿತೆಂದು ನಂಬಲಾಗಿದೆ.